ಇವತ್ತಿನಿಂದ ರಾಜ್ಯದಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ರಿಪಬ್ಲಿಕನ್ ಕಡೆಯಿಂದ ಆಲ್ ದಿ ಬೆಸ್ಟ್. ಇಂದಿನಿಂದ ಏಪ್ರಿಲ್ 4ರ ತನಕ ಕೂಡ ಎಸ್ಎಸ್ಎಲ್ಸಿ ಎಕ್ಸಾಮ್ ಇದೆ. ಇವತ್ತು ಮೊದಲ ಎಕ್ಸಾಮ್. ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳ ಕಡೆಗೆ ಹೋಗಿದ್ದಾರೆ. ಎಕ್ಸಾಮ್ ಬರೆಯೋದಕ್ಕೆ ಕೆಲ ಕ್ಷಣಗಳು ಬಾಕಿ. ಕಾರಣ 10 ಗಂಟೆಗೆ ಸರಿಯಾಗಿ ಪರೀಕ್ಷೆ ಆರಂಭ ಆಗುತ್ತೆ. ಸುಮಾರು 9 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದಾರೆ. 2818 ಕೇಂದ್ರಗಳಲ್ಲಿ ಈ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವೆಬ್ಕಾಸ್ಟಿಂಗ್ ಕಣ್ಗಾವಲು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇವತ್ತು ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲಿಷ್, ಸಂಸ್ಕೃತ ವಿಷಯಗಳಿಗೆ ಎಕ್ಸಾಮ್ ಬರೆಯಲಿದ್ದಾರೆ ವಿದ್ಯಾರ್ಥಿಗಳು. ಮತ್ತೊಂದು ಕಡೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ಉಚಿತ ಪ್ರಯಾಣಕ್ಕೆ ಅವಕಾಶ ಇರುತ್ತೆ. ಹೇಗಪ್ಪ ಅಂದ್ರೆ ಹಾಲ್ ಟಿಕೆಟ್ ತೋರಿಸಿದ್ರೆ ನಿಮ್ಮನ್ನ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಕೂಡ ನೀಡಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ವಿಸಿಟ್ ಮಾಡಿದ್ದಾರೆ ಒಂದು ಪರೀಕ್ಷಾ ಕೇಂದ್ರಕ್ಕೆ. ನೋಡಿ, ಮಕ್ಕಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದಾರೆ. ಭಯ ಬೇಡ, ಆತಂಕ ಬೇಡ, ಆರಾಮಾಗಿ ಖುಷಿಯಾಗಿ ಎಕ್ಸಾಮ್ ಬರೀರಿ ಅಂತ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇರೋದು ಮಧು ಬಂಗಾರಪ್ಪ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದಾರೆ. ಅವರೇ ವಿಶ್ ಮಾಡಿದ್ದಾರೆ, 50 ಪಕ್ಷದವರು ವಿಶ್ ಮಾಡಿದ್ರು, ನಾನು ವಿಶ್ ಮಾಡಿದೆ. ಸೊ ಎಲ್ಲ ಮಾಧ್ಯಮದಲ್ಲಿ ಒಂದು ಫ್ಲೋರ್ ಆಫ್ ದ ಹೌಸ್, ವಿಧಾನಸೌಧ ಇದೆಯಲ್ಲ, ಅಲ್ಲಿಂದಲೇ ಆಲ್ ಮೆಂಬರ್ಸ್, ಎಲ್ಲ MLAs, ಇಡೀ ಸರ್ಕಾರನೇ ಸೊ ಧೈರ್ಯವಾಗಿ ಎಕ್ಸಾಮ್ ಮಾಡಿ, ಏನು ಭಯ ಪಡಬೇಡಿ. ಓಕೆ, ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು, ನಮ್ಮ ಟೈಮಲ್ಲಿ ಹೆಂಗಿತ್ತು ಅಂತಂದರೆ, ಅಯ್ಯಯ್ಯೋ 1 ವರ್ಷ ಹೋಗ್ಬಿಟ್ರೆ ಏನು ಜಗತ್ತೇ ಮುಳುಗೋಯ್ತು ಅಂತ. ಏನು ಮಣ್ಣಗಟ್ಟಿನೂ ಆಗೋದಿಲ್ಲ ರೀ 1 ವರ್ಷ, ಆಯಿತಾ? ಒಂದು ವೇಳೆ ನಿಮಗೆ ತುಂಬ ಕಷ್ಟ ಆದರೆ ಇನ್ನೊಂದು ಏನಂತ ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇರುತ್ತೆ, ಆಯಿತಾ? ವರಿ ಮಾಡಿ. ಆಮೇಲೆ ನೀವು ಟೆನ್ಷನಲ್ಲೇ ಮರ್ತೋಗ್ಬಿಡ್ತೀರಿ ತುಂಬ. ಆಮೇಲೆ ತುಂಬ ಈಸಿ ಅನ್ಕೋತ ಒಂದು ಎಕ್ಸಾಮಲ್ಲಿ ನೀವು ಯಾವ ಒಮ್ಮೆ ಬೈ ಹಟ್ ಮಾಡಿ, ಸಾಧಾರಣವಾಗಿ ಎಲ್ಲರೂ ಬೈ ಹಟ್ ಮಾಡೋದು ಪಾಪ SLC ಮಕ್ಕಳು ಅರ್ಥ ಮಾಡ್ಕೊಳ್ಳೋ. ಆ ಬೈ ಹಟ್ ಮಾಡೋದನ್ನು ನೀವು ಒಂದು 4 ಸಲ ಬರೆದು ಬಿಡಿ. ಬರೆದು ನೀವು ಅದನ್ನು ಕಲಿತ್ರೆ ತುಂಬ ಚೆನ್ನಾಗಿ, ಅಂದರೆ ನೀವು ಪೆನ್ ಹಿಡಿದ್ರೆ ಸಾಕು, ಟಕ ಬರ್ಕೊಂಡು ಹೋಗ್ತದೆ. ಆಮೇಲೆ ಇದಾದ ನಂತರ ರಿಸಲ್ಟ್ ಬಂದಿಲ್ಲ, ರಿಸಲ್ಟ್ ಹಂಗಾಯ್ತು, ಏನೂ ಆಗಲ್ಲ ರೀ. SLC ಇಲ್ಲದೇನು ಅಂದರೆ ನೀವು ಚೆನ್ನಾಗಿ ಕಲೀರಿ. SLC ಮಾಡಿ, PUC ಮಾಡಿ, ಇದು ಮಾಡಿ ಕೋಟ್ಯಾಂತರ ರೂಪಾಯಿ ಸಂಬಳ ಗಳಿಸುವಂಥ ಸುಂದರ್ ಪಿಚಾಯ್ ಇದ್ದಾರೆ. ಸುಂದರ್ ಪಿಚಾಯ್ ನಾನು ತುಂಬ ಸಲ ಹೇಳಿದ್ದೀನಿ. ಸುಂದರ್ ಪಿಚಾಯ್ ಗೂಗಲ್ CEO, ಆಯಿತಾ? ಇವರು ಕಲ್ತು ಕೋಟ್ಯಾಂತರ, ಒಂದು 350 ಕೋಟಿ ರೂಪಾಯಿ ಇದೆ ಅವರಿಗೆ ತಿಂಗಳಿಗೆ ಸಂಬಳ. SLC ಮಾಡದೇ ಇರುವಂಥ ಸಚಿನ್ ತೆಂಡೂಲ್ಕರ್ ಇದ್ದಾರೆ, ಆಯಿತಾ? ಸೊ 2 ಅವಕಾಶಗಳಿದೆ. ಆಮೇಲೆ ಜಿಂದಗಿ ನಿಮ್ಮ ಲೈಫ್ ನಿಮ್ಮ ಬಿಂದಾಸ್ ಲೀಡ್ ಮಾಡಿ. ಈ ಪ್ರಾಣೇಶ್ ಅವರು ಹೇಳ್ದಂಗೆ ಎಲ್ಲ ರಿಸಲ್ಟ್ ಖರಾಬ್ ಬಂತು ಅಂತೇಳಿ ನೀವು ಆತ್ಮಹತ್ಯೆ ಮಾಡಿಕೊಂಡ್ರೆ ಮತ್ತೆ ವಾಪಸ್ ಹುಡ್ಬಿಟ್ಟು LKGಯಿಂದ ಮತ್ತೆ ಶುರು ಮಾಡಬೇಕು, ಬೇಕಾ? ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಎಷ್ಟು ಬರುತ್ತೆ ಅದ್ಭುತವಾಗಿ ಬರೀತಾ ಬನ್ನಿ. ಜಗತ್ತು ಭಾಳ ವಿಶಾಲವಾಗಿದೆ, ದೊಡ್ಡದಾಗಿದೆ. ಚೆನ್ನಾಗಿ ಮಾರ್ಕ್ ತೆಗೀರಿ, ಅದೊಂದು ಕಾಂಪಿಟೇಷನ್ ಇರಲಿ. ಹಾಗಂತ ಇದುವೇ ಲೈಫ್ನ ಕೊನೆ ಅಲ್ಲ. ಇಲ್ಲಿಂದ ಇದು ಬೇರೆ ರೀತಿಯಲ್ಲಿ ಅದು ನಿಮಗೆ ಅವಕಾಶಗಳು. ಇವತ್ತಿನಿಂದ ರಾಜ್ಯದಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ರಿಪಬ್ಲಿಕನ್ ಕಡೆಯಿಂದ ಆಲ್ ದಿ ಬೆಸ್ಟ್. ಇಂದಿನಿಂದ ಏಪ್ರಿಲ್ 4ರ ತನಕ ಕೂಡ ಎಸ್ಎಸ್ಎಲ್ಸಿ ಎಕ್ಸಾಮ್ ಇದೆ. ಇವತ್ತು ಮೊದಲ ಎಕ್ಸಾಮ್. ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳ ಕಡೆಗೆ ಹೋಗಿದ್ದಾರೆ. ಎಕ್ಸಾಮ್ ಬರೆಯೋದಕ್ಕೆ ಕೆಲ ಕ್ಷಣಗಳು ಬಾಕಿ. ಕಾರಣ 10 ಗಂಟೆಗೆ ಸರಿಯಾಗಿ ಪರೀಕ್ಷೆ ಆರಂಭ ಆಗುತ್ತೆ. ಸುಮಾರು 9 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದಾರೆ. 2818 ಕೇಂದ್ರಗಳಲ್ಲಿ ಈ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವೆಬ್ಕಾಸ್ಟಿಂಗ್ ಕಣ್ಗಾವಲು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇವತ್ತು ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲಿಷ್, ಸಂಸ್ಕೃತ ವಿಷಯಗಳಿಗೆ ಎಕ್ಸಾಮ್ ಬರೆಯಲಿದ್ದಾರೆ ವಿದ್ಯಾರ್ಥಿಗಳು. ಮತ್ತೊಂದು ಕಡೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ಉಚಿತ ಪ್ರಯಾಣಕ್ಕೆ ಅವಕಾಶ ಇರುತ್ತೆ. ಹೇಗಪ್ಪ ಅಂದ್ರೆ ಹಾಲ್ ಟಿಕೆಟ್ ತೋರಿಸಿದ್ರೆ ನಿಮ್ಮನ್ನ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಕೂಡ ನೀಡಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ವಿಸಿಟ್ ಮಾಡಿದ್ದಾರೆ ಒಂದು ಪರೀಕ್ಷಾ ಕೇಂದ್ರಕ್ಕೆ. ನೋಡಿ, ಮಕ್ಕಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದಾರೆ. ಭಯ ಬೇಡ, ಆತಂಕ ಬೇಡ, ಆರಾಮಾಗಿ ಖುಷಿಯಾಗಿ ಎಕ್ಸಾಮ್ ಬರೀರಿ ಅಂತ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇರೋದು ಮಧು ಬಂಗಾರಪ್ಪ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅವರೇ ವಿಶ್ ಮಾಡಿದ್ದಾರೆ, 50 ಪಕ್ಷದವರು ವಿಶ್ ಮಾಡಿದ್ರು, ನಾನು ವಿಶ್ ಮಾಡಿದೆ. ಸೊ
ಎಲ್ಲ ಮಾಧ್ಯಮದಲ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ವಿಧಾನಸೌಧ ಇದೆಯಲ್ಲ ಅಲ್ಲಿಂದಲೇ ಆಲ್ ಮೆಂಬರ್ಸ್ ಎಲ್ಲ ಇಡೀ ಸರ್ಕಾರನೇ ಧೈರ್ಯವಾಗಿ ಎಕ್ಸಾಮ್ ಮಾಡಿ ಏನು ಭಯ ಪಡಬೇಡಿ. ಓಕೆ ಓಕೆ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು, ನಮ್ಮ ಟೈಮಲ್ಲಿ ಹೆಂಗಿತ್ತು ಅಂತಂದರೆ ಅಯ್ಯಯ್ಯೋ ಒಂದು ವರ್ಷ ಹೋಗ್ಬಿಟ್ರೆ ಏನು ಜಗತ್ತೇ ಮುಳುಗೋಯ್ತು ಅಂತ ಏನು ಮಣ್ಣಗಟ್ಟಿನೂ ಆಗೋದಿಲ್ಲ ರೀ ಒಂದು ವರ್ಷ ಆಯಿತಾ. ಒಂದು ವೇಳೆ ನಿಮಗೆ ತುಂಬ ಕಷ್ಟ ಆದರೆ ಇನ್ನೊಂದು ಏನಂತಾರೆ ಅದಕ್ಕೆ ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇರುತ್ತೆ ಆಯಿತಾ. ವರಿ ಮಾಡಿ ಆಮೇಲೆ ನೀವು ಟೆನ್ಷನಲ್ಲೇ ಮರ್ತೋಗ್ಬಿಡ್ತೀರಿ ತುಂಬ. ಆಮೇಲೆ ತುಂಬ ಈಸಿ ಅನ್ಕೋತ ಒಂದು ಎಕ್ಸಾಮಲ್ಲಿ ನೀವು ಯಾವ ಒಮ್ಮೆ ಬೈ ಹರ್ಟ್ ಮಾಡಿ, ಸಾಧಾರಣವಾಗಿ ಎಲ್ಲರೂ ಬೈ ಹರ್ಟ್ ಮಾಡೋದು ಪಾಪ SLC ಮಕ್ಕಳು ಅರ್ಥ ಮಾಡ್ಕೊಳ್ಳೋ. ಆ ಬೈ ಹರ್ಟ್ ಮಾಡೋದನ್ನು ನೀವು ಒಂದು 4 ಸಲ ಬರೆದು ಬಿಡಿ. ಬರೆದು ನೀವು ಅದನ್ನು ಕಲಿತ್ರೆ ತುಂಬ ಚೆನ್ನಾಗಿ, ಅಂದರೆ ನೀವು ಪೆನ್ ಹಿಡಿದ್ರೆ ಸಾಕು ಟಕ 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 ಬರ್ಕೊಂಡು ಹೋಗ್ತದೆ. ಆಮೇಲೆ ಇದಾದ ನಂತರ ರಿಸಲ್ಟ್ ಬಂದಿಲ್ಲ, ರಿಸಲ್ಟ್ ಹಂಗಾಯ್ತು, ಏನೂ ಆಗಲ್ಲ ರೀ. SLC ಇಲ್ಲದೇನು ಅಂದರೆ ನೀವು ಚೆನ್ನಾಗಿ ಕಲೀರಿ. SLC ಮಾಡಿ PUC ಮಾಡಿ ಇದು ಮಾಡಿ ಕೋಟ್ಯಾಂತರ ರೂಪಾಯಿ ಸಂಬಳ ಗಳಿಸುವಂಥ ಸುಂದರ್ ಪಿಚಾಯ್ ಇದ್ದಾರೆ. ಸುಂದರ್ ಪಿಚಾಯ್ ನಾನು ತುಂಬ ಸಲ ಹೇಳಿದ್ದೀನಿ. ಸುಂದರ್ ಪಿಚಾಯ್ ಗೂಗಲ್ CEO ಆಯಿತಾ. ಇವರು ಕಲ್ತು ಕೋಟ್ಯಾಂತರ, ಒಂದು 350 ಕೋಟಿ ರೂಪಾಯಿ ಇದೆ ಅವರಿಗೆ ತಿಂಗಳಿಗೆ ಸಂಬಳ. SLC ಮಾಡದೇ ಇರುವಂಥ ಸಚಿನ್ ತೆಂಡೂಲ್ಕರ್ ಇದ್ದಾರೆ ಆಯಿತಾ. ಸೊ 2 ಅವಕಾಶಗಳಿದೆ. ಆಮೇಲೆ ಜಿಂದಗಿ ನಿಮ್ಮ ಲೈಫ್ ನಿಮ್ಮ ಬಿಂದಾಸ್ ಲೀಡ್ ಮಾಡಿ. ಈ ಪ್ರಾಣೇಶ್ ಅವ್ರು ಹೇಳ್ದಂಗೆ ಎಲ್ಲ ರಿಸಲ್ಟ್ ಖರಾಬ್ ಬಂತು ಅಂತೇಳಿ ನೀವು ಆತ್ಮಹತ್ಯೆ ಮಾಡಿಕೊಂಡ್ರೆ ಮತ್ತೆ ವಾಪಸ್ ಹುಡ್ಬಿಟ್ಟು LKG ಮತ್ತೆ ಶುರು ಮಾಡಬೇಕು ಬೇಕಾ? ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಎಷ್ಟು ಬರುತ್ತೆ ಅದ್ಭುತವಾಗಿ ಬರೀತಾ ಬನ್ನಿ. ಜಗತ್ತು ಭಾಳ ವಿಶಾಲವಾಗಿದೆ, ದೊಡ್ಡದಾಗಿದೆ. ಚೆನ್ನಾಗಿ ಮಾರ್ಕ್ ತೆಗೀರಿ. ಅದೊಂದು ಕಾಂಪಿಟೇಷನ್ ಇರಲಿ. ಹಾಗಂತ ಇದುವೇ ಲೈಫ್ನ ಕೊನೆ ಅಲ್ಲ. ಇಲ್ಲಿಂದ ಇದು ಬೇರೆ ಬೇರೆ ರೀತಿಯಲ್ಲಿ ಅದು ನಿಮಗೆ ಅವಕಾಶಗಳನ್ನು ತೆರೆದುಕೊಳ್ಳುತ್ತೆ. ಇವತ್ತಿನಿಂದ ರಾಜ್ಯದಾದ್ಯಂತ SSLC ಪರೀಕ್ಷೆ ವಿದ್ಯಾರ್ಥಿಗಳಿಗೆ ರಿಪಬ್ಲಿಕನ್ ಕಡೆಯಿಂದ ಆಲ್ ದಿ ಬೆಸ್ಟ್. ಇಂದಿನಿಂದ ಏಪ್ರಿಲ್ 4ರ ತನಕ ಕೂಡ SSLC ಎಕ್ಸಾಮ್ ಇದೆ. ಇವತ್ತು ಮೊದಲ ಎಕ್ಸಾಮ್. ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳ ಕಡೆಗೆ ಹೋಗಿದ್ದಾರೆ. ಎಕ್ಸಾಮ್ ಬರೆಯೋದಕ್ಕೆ ಕೆಲ ಕ್ಷಣಗಳು ಬಾಕಿ. ಕಾರಣ 10 ಗಂಟೆಗೆ ಸರಿಯಾಗಿ ಪರೀಕ್ಷೆ ಆರಂಭ ಆಗುತ್ತೆ. ಸುಮಾರು 9 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯಲಿದ್ದಾರೆ. 2818 ಕೇಂದ್ರಗಳಲ್ಲಿ ಈ SSLC ಪರೀಕ್ಷೆ ನಡೆಯಲಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವೆಬ್ಕಾಸ್ಟಿಂಗ್ ಕಣ್ಗಾವಲು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇವತ್ತು ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲಿಷ್, ಸಂಸ್ಕೃತ ವಿಷಯಗಳಿಗೆ ಎಕ್ಸಾಮ್ ಬರೆಯಲಿದ್ದಾರೆ ವಿದ್ಯಾರ್ಥಿಗಳು. ಮತ್ತೊಂದು ಕಡೆ BMTC KSRTC ಬಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ಉಚಿತ ಪ್ರಯಾಣಕ್ಕೆ ಅವಕಾಶ ಇರುತ್ತೆ. ಹೇಗಪ್ಪ ಅಂದ್ರೆ ಹಾಲ್ ಟಿಕೆಟ್ ತೋರಿಸಿದ್ರೆ ನಿಮ್ಮನ್ನ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಕೂಡ ನೀಡಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ವಿಸಿಟ್ ಮಾಡಿದ್ದಾರೆ ಒಂದು ಪರೀಕ್ಷಾ ಕೇಂದ್ರಕ್ಕೆ. ನೋಡಿ, ಮಕ್ಕಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದಾರೆ. ಭಯ ಬೇಡ, ಆತಂಕ ಬೇಡ, ಆರಾಮಾಗಿ ಖುಷಿಯಾಗಿ ಎಕ್ಸಾಮ್ ಬರೀರಿ ಅಂತ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇರೋದು ಮಧು ಬಂಗಾರಪ್ಪ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅವರೇ ವಿಶ್ ಮಾಡಿದ್ದಾರೆ. ವಿರೋಧ ಪಕ್ಷದವರು ವಿಶ್ ಮಾಡಿದ್ರು, ನಾನು ವಿಶ್ ಮಾಡಿದೆ. ಸೊ ಎಲ್ಲ ಮಾಧ್ಯಮದಲ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ವಿಧಾನಸೌಧ ಇದೆಯಲ್ಲ ಅಲ್ಲಿಂದಲೇ ಆಲ್ ಮೆಂಬರ್ಸ್ ಎಲ್ಲ ಇಡೀ ಸರ್ಕಾರನೇ ಧೈರ್ಯವಾಗಿ ಎಕ್ಸಾಮ್ ಮಾಡಿ ಏನು ಭಯ ಪಡಬೇಡಿ. ಓಕೆ ಓಕೆ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು, ನಮ್ಮ ಟೈಮಲ್ಲಿ ಹೆಂಗಿತ್ತು ಅಂತಂದರೆ ಅಯ್ಯಯ್ಯೋ ಒಂದು ವರ್ಷ ಹೋಗ್ಬಿಟ್ರೆ ಏನು ಜಗತ್ತೇ ಮುಳುಗೋಯ್ತು ಅಂತ ಏನು ಮಣ್ಣಗಟ್ಟಿನೂ ಆಗೋದಿಲ್ಲ ರೀ ಒಂದು ವರ್ಷ ಆಯಿತಾ. ಒಂದು ವೇಳೆ ನಿಮಗೆ ತುಂಬ ಕಷ್ಟ ಆದರೆ ಇನ್ನೊಂದು ಏನಂತಾರೆ ಅದಕ್ಕೆ ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇರುತ್ತೆ ಆಯಿತಾ. ವರಿ ಮಾಡಿ ಆಮೇಲೆ ನೀವು ಟೆನ್ಷನಲ್ಲೇ ಮರ್ತೋಗ್ಬಿಡ್ತೀರಿ ತುಂಬ. ಆಮೇಲೆ ತುಂಬ ಈಸಿ ಅನ್ಕೋತ ಒಂದು ಎಕ್ಸಾಮಲ್ಲಿ ನೀವು ಯಾವ ಒಮ್ಮೆ ಬೈ ಹರ್ಟ್ ಮಾಡಿ, ಸಾಧಾರಣವಾಗಿ ಎಲ್ಲರೂ ಬೈ ಹರ್ಟ್ ಮಾಡೋದು ಪಾಪ SLC ಮಕ್ಕಳು ಅರ್ಥ ಮಾಡ್ಕೊಳ್ಳೋ. ಆ ಬೈ ಹರ್ಟ್ ಮಾಡೋದನ್ನು ನೀವು ಒಂದು 4 ಸಲ ಬರೆದು ಬಿಡಿ. ಬರೆದು ನೀವು ಅದನ್ನು ಕಲಿತ್ರೆ ತುಂಬ ಚೆನ್ನಾಗಿ, ಅಂದರೆ ನೀವು ಪೆನ್ ಹಿಡಿದ್ರೆ ಸಾಕು ಟಕ 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 ಬರ್ಕೊಂಡು ಹೋಗ್ತದೆ. ಆಮೇಲೆ ಇದಾದ ನಂತರ ರಿಸಲ್ಟ್ ಬಂದಿಲ್ಲ, ರಿಸಲ್ಟ್ ಹಂಗಾಯ್ತು, ಏನೂ ಆಗಲ್ಲ ರೀ. SLC ಇಲ್ಲದೇನು ಅಂದರೆ ನೀವು ಚೆನ್ನಾಗಿ ಕಲೀರಿ. SLC ಮಾಡಿ PUC ಮಾಡಿ ಇದು ಮಾಡಿ
ಕೋಟ್ಯಾಂತರ ರೂಪಾಯಿ ಸಂಬಳ ಗಳಿಸುವಂಥ ಸುಂದರ್ ಪಿಚಾಯ್ ಇದ್ದಾರೆ. ಸುಂದರ್ ಪಿಚಾಯ್ ನಾನು ತುಂಬ ಸಲ ಹೇಳಿದ್ದೀನಿ, ಸುಂದರ್ ಪಿಚಾಯ್ ಗೂಗಲ್ CEO ಆಯಿತಾ. ಇವರು ಕಲ್ತು ಕೋಟ್ಯಾಂತರ, ಒಂದು 350 ಕೋಟಿ ರೂಪಾಯಿ ಇದೆ ಅವರಿಗೆ ತಿಂಗಳಿಗೆ ಸಂಬಳ. SLC ಮಾಡದೇ ಇರುವಂಥ ಸಚಿನ್ ತೆಂಡೂಲ್ಕರ್ ಇದ್ದಾರೆ ಆಯಿತಾ. ಸೊ 2 ಅವಕಾಶಗಳಿದೆ. ಆಮೇಲೆ ಜಿಂದಗಿ ನಿಮ್ಮ ಲೈಫ್ ನಿಮ್ಮ ಬಿಂದಾಸ್ ಲೀಡ್ ಮಾಡಿ. ಈ ಪ್ರಾಣೇಶ್ ಅವ್ರು ಹೇಳ್ದಂಗೆ ಎಲ್ಲ ರಿಸಲ್ಟ್ ಖರಾಬ್ ಬಂತು ಅಂತೇಳಿ ನೀವು ಆತ್ಮಹತ್ಯೆ ಮಾಡಿಕೊಂಡ್ರೆ ಮತ್ತೆ ವಾಪಸ್ ಹುಡ್ಬಿಟ್ಟು LKGಯಿಂದ ಮತ್ತೆ ಶುರು ಮಾಡಬೇಕು, ಬೇಕಾ? ತಲೆ ಕೆಡಿಸ್ಕೋಬೇಡಿ, ನಿಮ್ಗೆ ಎಷ್ಟು ಬರುತ್ತೆ ಅದ್ಭುತವಾಗಿ ಬರೀತಾ ಬನ್ನಿ. ಜಗತ್ತು ಭಾಳ ವಿಶಾಲವಾಗಿದೆ, ದೊಡ್ಡದಾಗಿದೆ, ಚೆನ್ನಾಗಿ ಮಾರ್ಕ್ ತೆಗೀರಿ, ಅದೊಂದು ಕಾಂಪಿಟೇಷನ್ ಇರಲಿ. ಹಾಗಂತ ಇದುವೇ ಲೈಫ್ನ ಕೊನೆ ಅಲ್ಲ. ಇಲ್ಲಿಂದ ಇದು ಬೇರೆ ಬೇರೆ ರೀತಿಯಲ್ಲಿ ಅದು ನಿಮಗೆ ಅವಕಾಶಗಳನ್ನು ತೆಗೆದುಕೊಳ್ಳುತ್ತೆ.